ಆವಾಗ ಕೂತ್ಕೊಳ್ಳೋ ಹೇಳ್ತೀನಿ. ಅವಾಗೇನಾಗುತ್ತೆ, ಹಸು ಕಾಡ್ದಾರಿಲ್ ಬರ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಅದ್ರ ಎದುರುಗಡೆ ಒಂದು ಹುಲಿ ಬಂದ್ಬಿಡುತ್ತೆ. ಟೈಗರ? ವಾವ್, ಇಂಟ್ರೆಸ್ಟಿಂಗ್. ಆಮೇಲೆ ಆ ಹುಲಿ ದಷ್ಟಪುಷ್ಟವಾಗಿ ಮೈ ಕೈ ತುಂಬಿಕೊಂಡಿದ್ದ ಹಸುನ ನೋಡ್ತಿದ್ದ ಹಾಗೆ ನಿನ್ನ ಈಗಲೇ ಸಿಗದು ತಿಂದು ಬಿಡ್ತೀನಿ ಅಂತ ಹೇಳುತ್ತೆ. ಆಗ ಹಸು ತುಂಬಾ ಹೆದರ್ಕೊಂಡು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಹುಲಿ ಮುಂದೆ ನಿಂತ್ಕೊಂಡು, ಹುಲಿರಾಯ, ಕೊಟ್ಟಿಗೆಲಿ ನನ್ನ ಕರುಗೆ ತುಂಬ ಹಸುವಾಗಿದೆ, ಒಂದೇ ಒಂದ್ಸಲ ಅಲ್ಲಿಗೆ ಹೋಗಿ ಹೊಟ್ಟೆ ತುಂಬ ಹಾಲು ಕುಡಿಸಿ ಬಂದ್ಬಿಡ್ತೀನಿ, ಆಮೇಲೆ ನೀನು ನನ್ನನ್ನು ತಿಂದ್ಬಿಡು ಅಂತ ಹೇಳ್ತು. ಪುಣ್ಯಕೋಟಿ ಮಾತಿನ ಮೇಲೆ ಹುಲಿಗೆ ನಂಬಿಕೆ ಬಂದು, ಆಯ್ತು ನಾನು ನಿನ್ನನ್ನು ನಂಬ್ತೀನಿ, ಆದರೆ ಬೇಗ ಹೋಗು, ಬೇಗ ಬಾ ಅಂತ ಹೇಳಿ ಕಳಿಸ್ಕೊಟ್ಬಿಡುತ್ತೆ. ಫೂಲಿಶ್ ಟೈಗರ್ ಬಟ್ ಕ್ಲೆವರ್ ಹಸು ಅಲ್ವಾ ಅಜ್ಜಿ? ಆಮೇಲೆ ಏನಾಯ್ತು ಕೇಳೋ. ಇನ್ನೇನಾಗುತ್ತೆ, ಸದ್ಯ ಬಚಾವಾದೆ ಅಂತ ಮನೆಗೆ ಹೋಗುತ್ತೆ, ದಟ್ಸ್ ಆಲ್. ಪುಣ್ಯಕೋಟಿ ಹಸು ಮನೆಗೆ ಹೋಗಿದ್ದೇನೋ ನಿಜ, ಆದ್ರೆ ಒಂದ್ ಮಿನಿಟ್. ಟೈಗರು ಹಸುನ ಫಾಲೋ ಮಾಡಿ ಹಸುನ ಕರುನ ಎರಡನ್ನು ತಿನ್ಬಿಡುತ್ತೆ. ಆಮ್ ಐ ರೈಟ್ ಅಜ್ಜಿ? ನೋ, ಯು ಆರ್ ರಾಂಗ್. ಹುಲಿ ಹಸುನ ಫಾಲೋ ಮಾಡ್ಕೊಂಡು ಹೋಗ್ಲಿಲ್ಲ, ಆದರೆ ಹಸು ಕೊಟ್ಟಿಗೆವರೆಗೂ ಹೋಗಿ ಕರುಗೆ ಹೊಟ್ಟೆ ತುಂಬ ಹಾಲು ಕೊಟ್ಟು ಸಮಾಧಾನ ಮಾಡಿ ಮತ್ತೆ ಕಾಡಿಗೆ ಹೋಗಿ ಹುಲಿ ಮುಂದೆ ಹೋಗಿ ನಿಂತ್ಕೊಂತು. ವಾಟ್? ಬಟ್ ಹಸು ಮತ್ತೆ ಯಾಕಜ್ಜಿ ಅಲ್ಲಿಗೆ ಹೋಯ್ತು? ಯಾಕೆ ಅಂದ್ರೆ ನಾನು ವಾಪಸ್ ಬಂದೇ ಬರ್ತೀನಿ ಅಂತ ಪುಣ್ಯಕೋಟಿ ಹಸು ಹುಲಿಗೆ ಮಾತು ಕೊಟ್ಟಿತ್ತಲ್ಲ, ಅದಕ್ಕೆ. ಮಾತು ಕೊಟ್ಟಿದ್ದೀನಿ ಅಂತ ಸಾಯೋದಕ್ಕೂ ರೆಡಿ ಆಗ್ಬಿಡ್ತಾ ಪುಣ್ಯಕೋಟಿ? ಹಾ, ಆ ಪುಣ್ಯಕೋಟಿ ಹಸುಗೆ ತನ್ನ ಪ್ರಾಣಕ್ಕಿಂತ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದೇ ತುಂಬಾ ಮುಖ್ಯ ಆಗಿತ್ತು. ಅದಕ್ಕೆ ಮತ್ತೆ ಹುಲಿರಾಯನ್ ಮುಂದೆ ಬಂದು ನಿಂತು, ಹುಲಿರಾಯ, ನಾನು ಕೊಟ್ಟ ಮಾತಿನ ಪ್ರಕಾರ ನಿನ್ನ ಮುಂದೆ ಬಂದು ನಿಂತಿದ್ದೀನಿ, ಈಗ ನೀನು ನನ್ನನ್ನು ಸಂತೋಷವಾಗಿ ತಿನ್ನಬಹುದು ಅಂತ ಹೇಳ್ತು. ಆಗ ಟೈಗರು, ಯು ಆರ್ ದ ಮೋಸ್ಟ್ ಫೂಲಿಶ್ ಕೌ ಆನ್ ದಿ ಅರ್ತ್ ಅಂತ ಹೇಳಿ ಡಿಸ್ಕವರಿ ಚಾನೆಲ್ ಟೈಗರ್ ತರ ಅದ್ರ ಮೇಲೆ ಜಂಪ್ ಮಾಡಿ ತಿನ್ಬಿಡುತ್ತೆ. ಕರೆಕ್ಟಾ? ಮತ್ತೆ ನಿನಗೆ ಸ್ವರ್ಗ ರಾಂಗ್. ಹಸು ಹಿಂತಿರುಗಿ ಬಂದಿದ್ದನ್ನ ನೋಡಿ ಹುಲಿಗೆ ಆಶ್ಚರ್ಯ ಆಗಿ ಸಂತೋಷ ಆಗಿ ಕಣ್ತುಂಬಿ ಬಂದು, ಅಲ್ಲ, ನಿನಗೆ ತಪ್ಪಿಸ್ಕೊಂಡು ಹೋಗುವ ಅವಕಾಶ ಸಿಕ್ಕಿದ್ರು, ಇಲ್ಲಿಗೆ ಬಂದರೆ ಜೀವ ಹೋಗುತ್ತೆ ಅಂತ ಗೊತ್ತಿದ್ರು ಮತ್ತೆ ಬಂದಿದೆಯಲ್ಲ, ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಅಂತ ಬಂದಿದೆಯಲ್ಲ, ನೀನು ನಿಜವಾಗ್ಲೂ ಒಳ್ಳೆ ಹಸು. ನಿನ್ನಂಥ ಹಸುನ ಕೊಂದು ತಿನ್ನೋದು ಮಹಾಪಾಪ, ಸತ್ಯಮೇವ ಜಯತೆ ಅಂತ ಹೇಳ್ತಾ ತಾನಿದ್ದ ಬೆಟ್ಟದಿಂದ ಹಾರಿ ಬಿದ್ದು ಪ್ರಾಣ ಬಿಟ್ಬಿಡ್ತು. ಅಯ್ಯೋ, ವಾಟ್ ಆರ್ ಯು ಸೇಯಿಂಗ್ ಅಜ್ಜಿ? ಹುಲಿ ಸತ್ತೋಗುತ್ತಾ? ಬಟ್ ವೈ? ಟೈಗರ್ಗೆ ಹಸುನ್ ತಿನ್ನಕ್ಕೆ ಇಷ್ಟ ಇಲ್ಲ ಅಂದ್ರೆ ನಾನು ನಿನ್ನನ್ನು ತಿನ್ನಲ್ಲ, ಗೆಟ್ ಔಟ್ ಅಂತ ಹೇಳಿ ಸುಮ್ಮನಿರ್ಬೋದಾಗಿತ್ತು. ಅದನ್ನ ಬಿಟ್ಟು ಟೈಗರ್ ಯಾಕೆ ಸಾಯ್ಬೇಕಿತ್ತು? ಐ ಡಿಂಟ್ ಲೈಕ್ ದಿಸ್ ಸ್ಟೋರಿ ಅಜ್ಜಿ. ಇದಕ್ಕಿಂತ ಡಿಸ್ಕವರಿ ಚಾನಲಲ್ಲಿ ಒಂದೊಂದೊಂದು ಕಚ್ಚ 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 ಅಂತ ತಿನ್ನುತ್ತಲ್ಲ, ಅದೇ ಸೂಪರ್ ಆಗಿರುತ್ತೆ. ನಾನು ಅದನ್ನ ನೋಡ್ತೀನಿ. ಹೊಡಿ ಬಡಿ ಕೊಚ್ಚು ಕೊಲ್ಲು ಅನ್ನೋದನ್ನೇ ಇವತ್ತಿನ ಜಗತ್ತು ವೈಭವೀಕರಿಸುತ್ತೆ. ಅದಕ್ಕೆ ಆಡ್ಕೊಳ್ಳೋ ಮಕ್ಕಳಿಗೂ ಮೌಲ್ಯಕ್ಕಿಂತ ಲಾಜಿಕ್ಕೇ ಮುಖ್ಯ ಆಗ್ಬಿಡುತ್ತೆ. ಒಂದು ಕಥೆ ಹಿಂದಿರೋ ವ್ಯಾಲ್ಯೂಸ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಅದರಲ್ಲಿರೋ ಫಿಕ್ಷನ್ಗೆ ಹೆಚ್ಚು ಒತ್ತು ಕೊಡೋ ಹಾಗಾಗುತ್ತೆ. ಎಲ್ಲವನ್ನು ಬಿಟ್ಟುಕೊಡೋ ತ್ಯಾಗಕ್ಕಿಂತ ತಿಂದು ತೇಗೋ ಸ್ವಾರ್ಥನೇ ಮಾದರಿ ಆದರೆ ಮುಂದಿನ ಜನ್ರೇಷನ್ ಗತಿ ಏನು? ಎಷ್ಟು ಗೋಳೈಕೋತೀರಿ ಅವನ್ನ? ಲಂಚ ಕೇಳೋಕೆ ಅದೆಷ್ಟು ನಾಟಕ ಆಡ್ತೀರಿ? ಬಾಯ್ ಬಿಟ್ರೆ ಬರೀ ಸುಳ್ಳು. ನಿಮ್ ನಾಲ್ಗೆಗೆ ನಿಜ ಹೇಳೋ ಅಭ್ಯಾಸನೇ ಇಲ್ಲ ಅನ್ಸುತ್ತೆ. ಇಲ್ಲ ಅಂತಲೇ ಇಟ್ಕೋ. ಏನ್ ಇವಾಗ
ಮದ್ವೆಗೆ ಮುಂಚೆ ನಿಂಗೂ ನಿಮ್ಮ ಅಪ್ಪಂಗೂ ನಾನು ಸುಳ್ಳು ಹೇಳೋದಿಲ್ಲ, ಲಂಚ ಹೊಡಿಯೋದಿಲ್ಲ ಅಂತೇನು ಬಾಂಡ್ ಪೇಪರ್ ಮೇಲೆ ಬರ್ಕೊಟ್ಟಿದ್ನಾ? ಇಲ್ವಲ್ಲ. ಬಾಂಡ್ ಪೇಪರ್ ಅನ್ನೋದು ಒಂದು ಕಾಗದ ಚೂರು, ಅದಕ್ಕಿಂತ ಮನಸ್ಸಾಕ್ಷಿ ಮುಖ್ಯ. ಅಷ್ಟೊಂದು ದುಡ್ಡು ಕೂಡಿಟ್ಟು ಏನ್ ಮಾಡ್ತೀರಾ? ನೀನ್ ಸತ್ತ ಮೇಲೆ ಲತಾ ಮಹಲ್ ಅಂತ ಕಟ್ಸಿ 10 ರೂಪಾಯಿ ಎಂಟ್ರಿ ಫೀಸ್ ಇಟ್ಟು ಒಳ್ಳೆ ಕಲೆಕ್ಷನ್ ಮಾಡ್ತೀನಿ. ಈ ಗೂಬೆ, ದುಡ್ಡಿನ ಬೆಲೆ ಗೊತ್ತಾ ನಿಂಗೆ? ದುಡ್ದಿದ್ರೆ ತಾನೇ ಇದ್ರ ಬೆಲೆ ಗೊತ್ತಿರೋದು. ಶ್ರೀರಾಮಚಂದ್ರನ ಹತ್ರ ಲಕ್ಷ್ಮಣ ಬರ್ತಾ ಇದ್ದಾನೆ, ಇದಕ್ಕೆ ಇರಬೇಕು. ಮೊದಲು ತಗೊಂಡೋಗಿದ್ದನ್ನು ಬಚ್ಚಿಟ್ಟು ತಗೋ. ಹೇಳ್ತಾ ಇದ್ದೀನಿ, ತಗೊಳ್ಳೆ. ಹೋಗಿ ಬೇಗ. ಯಾರ್ರಿ ನೀವು? ಕಾಲಿಂಗ್ ಬೆಲ್ ಇದ್ರು ಬಾಗಿಲು ಬಡಿತಾ ಇದ್ದೀರಾ? ನಿಮ್ ಕಾಲಿಂಗ್ ಬೆಲ್ ಹೊತ್ತಿ ಕೈ ನೋವು ಬಂತು, ಅದಕ್ಕೆ ಬಾಗ್ಲು ಬಡ್ದಿದ್ದು. ಓ, ಕಾಲಿಂಗ್ ಬೆಲ್ ಕೆಟ್ಟ ಹೋಗಿರ್ಬೇಕು. ಅದಕ್ಕೆ ಒಳ್ಳೆ ಬಾಕಿ ವಸೂಲಿಗೆ ಬಂದಿರೋ ತರ ದಬ ದಬ ಅಂತ ಬಾಗ್ಲು ಬಡಿತಾರ? ಬಂದಿರೋದೇ ಬಾಕಿ ವಸೂಲಿಗೆ. ಲೇಟ್ ಆದ್ರೆ ನಮ್ ಮೀಟರ್ ಓಡ್ತಾ ಇರುತ್ತೆ. ನಾವ್ ಯಾರಿಗೂ ಬಾಕಿ ಕೊಡ್ಬೇಕಾಗಿಲ್ಲ. ತಪ್ಪಿ ನಮ್ಮನೆಗ್ ಬಂದಿದ್ದೀರಾ ಅನ್ಸುತ್ತೆ. ಸರಿಯಾಗಿ ಅಡ್ರೆಸ್ ಚೆಕ್ ಮಾಡ್ಕೊಳ್ರಿ. ಅಡ್ರೆಸ್ ಸರಿ ಇದೆ, ಇದೇ ಮನೆ. ಸ್ವಲ್ಪ ಯಜಮಾನ್ರನ್ನ ಕರೀರಿ. ನಾನೇ ಈ ಮನೆ ಯಜಮಾನ್ತಿ. ಅದೇನ್ ಹೇಳಿ? ನೀವಲ್ಲ ರೀ, ಅದೇ ಒಬ್ರು ವಯಸ್ಸಾದ ಮುತ್ಕ ಗಾಂಧಿ ಗಿಂದಿ ಅಂತ ಭಾಷಣ ಮಾಡ್ತಾರಲ್ಲ, ದೇಶಭಕ್ತಿ ಬಗ್ಗೆ ಕೋರಿತಾರಲ್ಲ, ಅವ್ರನ್ನ ಕರೀರಿ. ಓ, ಅವ್ರ ಈ ಮನೆ ಯಜಮಾನ್ರಲ್ಲ, ಎಲ್ಲೋ ಹೊರಗೆ ಹೋಗಿದ್ದಾರೆ. ಯಾವಾಗ ಬರ್ತಾರೋ ಗೊತ್ತಿಲ್ಲ. ಅವ್ರು ಇದ್ದಾಗ ಬಂದು ನಿಮ್ ಬಾಕಿ ವಸೂಲಿ ಮಾಡ್ಕೊಳ್ಳಿ. ನೀವೇ ಕೊಡ್ಬೋದಲ್ಲ. ನಾನ್ ಯಾಕೆ ಕೊಡ್ಲಿ? ನನ್ಗೇನ್ ಗ್ರಾಚಾರನ? ನೀವೇ ನನ್ ಕೇಳಿ ಸಾಲ ಕೊಟ್ಟಿದ್ರಾ? ಮೇಡಮ್, ನಾನೇನು ಅವ್ರಿಗೆ ಸಾಲ ಕೊಟ್ಟಿಲ್ಲ, ಅವರು ನನ್ನ ಆಟೋ ಚಾರ್ಜ್ ಕೊಟ್ಟಿಲ್ಲ ಅಷ್ಟೇ. ಇಳಿವಾಗ ಈಸ್ಕೋಬೇಕಾಗಿತ್ತು. ಅವ್ರ ಹತ್ರ ಇದ್ರಲ್ವಾ ಇಸ್ಕೊಳ್ಳೋದು? ದುಡ್ಡು ನಮ್ಮ ಮನೇಲಿ ಮರ್ತ್ ಬಂದಿದ್ರು. ನಾವು ಡ್ಯೂಟಿ ಮಾಡೋದ್ ಬಿಟ್ಬಿಟ್ಟು ಮನೆ ಬಾಗ್ಲು ಕತ್ತ ಕೂತ್ಕೊಳ್ಳೋದಿಕ್ಕಾಗುತ್ತಾ? ಚರ್ಚೆ ಬೇಡ. ನಿಮ್ ಆಟೋದಲ್ಲಿ ಯಾರನ್ನ ಕೂರ್ಸ್ಕೊಂಡು ಹೋದ್ರೋ ಅವ್ರ ಹತ್ರನೇ ವಸೂಲಿ ಮಾಡ್ಕೊಳ್ಳಿ, ಆಯ್ತಾ? ಅವ್ರು ಆಟೋದಲ್ಲಿ ಕರ್ಕೊಂಡೋಗಿದ್ದು ಈ ಮನೆ ಮಗುನ ಟೈಮಿಗೆ ಸರಿಯಾಗಿ ಸ್ಕೂಲಿಗೆ ಡ್ರಾಪ್ ಮಾಡೋದಿಕ್ಕೆ ಇದೇನಾ ಮರ್ಯಾದೆ? ಏನು, ಮಗುನ ಆಟೋದಲ್ಲಿ ಸ್ಕೂಲಿಗೆ ಡ್ರಾಪ್ ಮಾಡಿದ್ರಾ? ಸ್ಕೂಲ್ ಬಸ್ ಇರ್ಲಿಲ್ವಾ? ಬಸ್ ಹೋಗಿ ಅರ್ಧ ಗಂಟೆ ಆದ್ಮೇಲೆ ಬಂದ್ರು. ಪಾಪ ಹೋಗ್ಲಿ ಅಂತ ಬಿಟ್ಕೊಟ್ಟೆ. ಈ ಕಡೆ ಬಂದಾಗ ಕಲೆಕ್ಟ್ ಮಾಡ್ಕೊಂತ ಹೇಳಿದ್ರು, ಇವತ್ತು ಈ ಕಡೆ ಬಂದಿದ್ದೆ. ನಾನು ಅವ್ರನ್ನ ಕೇಳ್ತೀನಿ, ನೀವ್ ಹೇಳ್ತಾ ಇರೋದು ನಿಜನಾ ಅಂತ. ಇನ್ನೊಂದ್ಸಲ ಈ ಕಡೆಗೆ ಬಂದಾಗ ಕಲೆಕ್ಟ್ ಮಾಡ್ಕೊಳ್ಳಿ. ನಮ್ಗೇನ್ ಮಾಡೋದಿಕ್ ಬೇರೆ ಕೆಲಸ ಇಲ್ವಾ? 500 ರೂಪಾಯಿ ಕಲೆಕ್ಟ್ ಮಾಡೋದಕ್ಕೆ 50 ಸಲ ಬರ್ಲಾ? ನೀವು ಅವ್ರನ್ ಕೇಳಿ, ಅವ್ರು ನಿಮ್ಮನ್ ಕೇಳಿ, ವಿಧಾನಸೌಧಕ್ಕೆ ಅರ್ಜಿ ಕೊಟ್ಟಂಗಾಯ್ತು. ನಾನ್ ಕ್ರಾಸ್ ಚೆಕ್ ಮಾಡ್ಬಾರ್ದಾ? ನೀವು ಬಂದ್ ಕೇಳಿದ ತಕ್ಷಣ ನೀವು ಕೇಳ್ದಷ್ಟು ಕೊಟ್ಬಿಡಕ್ಕಾಗತ್ತಾ? ಇನ್ನೊಂದ್ಸಲ ಬನ್ನಿ, ನಾವೇನ್ ಊರ್ ಬಿಟ್ಟು ಹೋಗ್ತೀವಾ? ನೀವು ಊರ್ ಬಿಟ್ಟು ಹೋಗಲ್ಲ, ನಮ್ಮಂತವ್ರನ್ನ ಊರ್ ಬಿಟ್ಟು ಕಳಿಸ್ತೀರಾ ಅಷ್ಟೇ. ನಾನ್ ಬಡವ್ರ ಹೊಟ್ಟೆ ಮೇಲೆ ಹೊಡೆಯಲ್ಲ ಅಂತ ಭಾಷಣ ಮಾಡ್ತಿತ್ತು ಆ ಮುತ್ಕ. ಅವ್ರಿಗೊಂದು ಫೋನ್ ಮಾಡಿ ಕೇಳಿ. ಫೋನ್ ತಗೊಂಡ್ ಹೋಗಿದ್ರೆ ತಾನೆ. ಇವ್ರು ಮಾಡೋ ತಪ್ಪಿಗೆ ಯಾರ್ಯಾರ ಹತ್ರನೂ ನಾವ್ ಅನಿಸ್ಕೋಬೇಕು. ಜುಜುಬಿ 500 ರೂಪಾಯಿ ಕೊಡೋಕೆ ಇಷ್ಟು ಮಾತಾಡ್ತಿರಲ್ಲ. ಬೆಂಗಳೂರಲ್ಲಿ ಯಾರು ಬಸ್ ಮಿಸ್ ಮಾಡ್ಕೊಳ್ಳೋದೇ ಇಲ್ವಾ? ಆಟೋದಲ್ಲಿ ಹೋಗೋದೇ ಇಲ್ವಾ? ನೀವು ಬಿಟ್ಟಿ ಉಪದೇಶ ಕೊಡೋದ್ ಬೇಡ, ಬಂದಿರೋ ವಿಷಯ ಮಾತ್ರ ಮಾತಾಡಿ. ಮಾತಾಡಿದಾಯ್ತಲ್ಲ. ನನ್ ದುಡ್ಡು ಬರೋವರೆಗೂ ನಾನು ಇಲ್ಲಿಂದ ಕದ್ಲಲ್ಲ. ನಿಮ್ಮನೆ ವಿಷಯ ಕಟ್ಕೊಂಡು ನನ್ಗೇನಾಗಬೇಕು? ನನಗೆ ಬೇಕಾಗಿರೋದು ನನ್ನ ದುಡ್ಡು. ಮೊದಲೇ ಕೊಟ್ಟಿದ್ರೆ ಮಾತು ಕೇಳೋದು ತಪ್ತಿತ್ತಾ? ಅದೇನೋ ಹೇಳ್ತಾರಲ್ಲ, ಕೊಡೋದು ಕೊಟ್ರೆ ನನಗೇನು ಅಂತ. ಪ್ರಧಾನ್, ಬೆಳಿಗ್ಗೆ ಪೂಜೆಗೆ ಹೂವು ಹಣ್ಣು ಪೂಜೆ ಐಟಮ್ಸ್ ಎಲ್ಲ ತರಕ್ ಹೊರಟಿದ್ದೀನಿ. ಬಾಬಾಗೂ ಫೋನ್ ಮಾಡಿದ್ದೀನಿ. ಹಿ ಈಸ್ ಕಮಿಂಗ್ ಎಟ್ 6 in the morning. ಏನಮ್ಮ ಮಧುರ, ಮಾರ್ಕೆಟ್ನೇ ಮನೆಗೆ ತರಕ್ ಹೊರಟಾಗಿದೆ? ಏನಾದರೂ ವಿಶೇಷನಾ? ಏನಿಲ್ಲಮ್ಮ, ನಾಳೆ ವಿಜ್ಞಾನಾನಂದ ಸ್ವಾಮಿಗಳು ಬರ್ತಾರೆ, ಪೂಜೆ ಮಾಡ್ತಾರೆ. ಹೌದಮ್ಮ, ನೀನು ಬೇಗ ರೆಡಿ ಆಗ್ಬಿಡು. ಪೂಜೆ ಹೋಮ ಮುಗಿಯೋವರೆಗೂ ನಾಳೆ ನೀನು ಯಾವ ಕೆಲಸನೂ ಇಟ್ಕೋಬೇಡ. ನಾನೀಗ ಬಂದಿದ್ದು ನಾಳೆ ಆ ಪೂಜೆನೇ ಇಟ್ಕೋಬೇಡಿ ಅಂತ ಹೇಳೋದಕ್ಕೆ. ವಿಜ್ಞಾನದ ಯುಗದಲ್ಲಿದ್ದೀರಿ,
ಅಜ್ಞಾನಕ್ಕೆ ಮಣೆ ಹಾಕ್ತಿದ್ದೀರಿ. ಇದು ತಪ್ಪು ಅನ್ನೋದನ್ನ ಜ್ಞಾಪಿಸೋದಕ್ಕೆ. ನಿಮ್ಮ ಸಲಹೆ ಯಾರು ಕೇಳಿದ್ರೀಗ? ಪೂಜೆ ಆಗಬೇಕು ಅಂತ ಡಿಸೈಡ್ ಆಗಿದೆ. ಇಷ್ಟ ಇದ್ರೆ ಪೂಜೆಲಿ ಇರಿ, ಇಲ್ಲ ಅಂದರೆ ಹೊರಗಡೆ ಹೋಗು ಅಂತ ಹೇಳ್ತಿದೀಯಾ? ನಾನು ಹೊರಗಡೆ ಹೊರಟು ಹೋಗ್ಬೋದು, ಅದು ಕಷ್ಟದ ಕೆಲಸ ಅಲ್ಲ. ಆದರೆ ನಿಮ್ಮ ಮನಸ್ಸಿನಲ್ಲಿರೋ ಇಂಥ ಮೂರ್ಖ ಆಲೋಚನೆ ಹೊರಗೆ ಹೋಗಬೇಕು ಅನ್ನೋದು ನನ್ನ ಉದ್ದೇಶ. ಈ ಮನೇಲಿ ಎಲ್ರಿಗೂ ಸ್ವತಂತ್ರ ಇದೆ ಅಂತ ನೀವೇ ಹೇಳಿದಿರಿ. ಅವ್ರವ್ರ ನಂಬಿಕೆಗಳಿಗೆ ಧಕ್ಕೆ ಆಗಬಾರ್ದು ಅಂತ ನಮ್ಮಲ್ಲಿ ಒಪ್ಪಂದ ಕೂಡ ಆಗಿದೆ. ಸೊ ನೀವು ನಮ್ಮನ್ನು ನಮ್ಮ ಕೆಲಸ ಮಾಡೋದಕ್ಕೆ ಬಿಟ್ಟು ನಿಮ್ಮದನ್ನಷ್ಟೇ ಯೋಚನೆ ಮಾಡಿದ್ರೆ ಒಳ್ಳೆಯದು. ಈ ಮನೇಲಿ ಕೊನೆವರೆಗೂ ಶಾಂತಿ ನೆಮ್ಮದಿ ನೆಲೆಯಾಗಿರುತ್ತೆ. ಸ್ವಾತಂತ್ರ್ಯ ತಪ್ಪಲ್ಲ, ಆದರೆ ಸ್ವೇಚ್ಛೆ ತಪ್ಪು. ಈ ಮನೇಲಿ ಆಗ್ತಾ ಇರೋದು ಅದು. ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಳ್ಳೋ ಮೆಂಟ್ಯಾಲಿಟಿನ ಬಿಡು. ಪ್ರಧಾನ್ನ ಡಾಕ್ಟ್ರಿಗೆ ತೋರಿಸಿ ಚಿಕಿತ್ಸೆ ಕೊಡಿಸು. ಪೂಜೆ ಮಾಡ್ತಾ ಮನೇಲೆ ಕೂತ್ಕೊಳ್ಳೋದ್ರ ಬದಲು ದಿನ ಬೆಳಿಗ್ಗೆ ಎದ್ದು ಎಲ್ಲರೂ ವಾಕಿಂಗ್ ಹೋಗೋಣ, ಯೋಗ ಮಾಡೋಣ. ಖರ್ಚಿಲ್ಲದೆ ಎಲ್ಲ ಸರಿ ಹೋಗುತ್ತೆ. ಅದನ್ನೆಲ್ಲ ಬಿಟ್ಟು ಈ ಬಾಬಾ ಗೀಬಾ ಅಂತ ಕುಣಿಯಕ್ಕೆ ಹೋಗಬೇಡ. ಇದೆಲ್ಲ ಹುಚ್ಚಾಟ ಅಲ್ಲದೆ ಇನ್ನೇನು ಅಲ್ಲ. ನಿಮ್ಮ ಸಿನಿಮಾ ಕ್ರೇಜ್, ಕ್ರಾಸ್ ವರ್ಡ್ ಹ್ಯಾಬಿಟ್ ಅದು ಕೂಡ ನನ್ನ ಕಣ್ಣಿಗೆ ಹುಚ್ಚಾಟ ಥರನೇ ಕಾಣಿಸುತ್ತೆ. ಮಾಡೋ ಕೆಲಸ ಬಿಟ್ಟು ನೀವು ಅದನ್ನು ಮಾಡ್ತಾ ಕೂತಿದ್ರೆ ಮೈಯೆಲ್ಲ ಉರಿದೋಗೋಷ್ಟು ಇರಿಟೇಟ್ ಆಗುತ್ತೆ. ಆದರೂ ನಾವ್ಯಾರಾದರೂ ಈ ವಿಷಯದ ಬಗ್ಗೆ ನಿಮ್ಮನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಬಂದ್ವಾ? ನಮಗದು ಇಷ್ಟ ಇಲ್ಲ, ಅದನ್ನು ಮಾಡಬೇಡಿ ಅಂತ ಉಪದೇಶ ಮಾಡೋದಕ್ಕೆ ಬಂದ್ವಾ? ಇಲ್ಲ ತಾನೇ? ಅಂದಮೇಲೆ ನೀವ್ಯಾಕೆ ಪದೇ ಪದೇ ನಮ್ಮ ನಂಬಿಕೆಗಳ ಬಗ್ಗೆ ಕಾಮೆಂಟ್ ಮಾಡೋದಕ್ಕೆ ಬರ್ತೀರಿ? ನಮ್ಮ ಇಷ್ಟಗಳನ್ನ ಅನಿಷ್ಟ ಅಂತ ಹೇಳೋದಕ್ಕೆ ಬರ್ತೀರಿ? ಪ್ರಧಾನ್, ಇದು ಲಾಜಿಕಲ್ ಅಲ್ಲ. ನಾನು ಕ್ರಾಸ್ ವರ್ಡ್ ಮಾಡೋದು, ನಾನು ಸಿನಿಮಾ ನೋಡೋದು ಜಸ್ಟ್ ಫಾರ್ ಫನ್, ಹ್ಯಾಬಿಟ್ ಅಷ್ಟೇ. ಅದರಿಂದ ಯಾರಿಗೂ ಏನು ತೊಂದರೆ ಇಲ್ಲ. ಆದರೆ ನೀನು ನಿನ್ನ ಆರೋಗ್ಯನೇ ಒತ್ತೆ ಇಟ್ಟು ಆ ಬಾಬಾನ ಹಿಂದೆ ಹೊರಟಿದೀಯಾ? ನಿನ್ನ ಹೆಂಡತಿ ಯಾವುದಕ್ಕೋ ಸಂಬಂಧ ಕಲ್ಪಿಸ್ಕೊಂಡು ವಾದ ಮಾಡ್ತಿದ್ದಾಳೆ. ನೋಡಿ, ನಿಮ್ಮ ನಂಬಿಕೆಗಳ ಮಧ್ಯೆ ಇಂಟರ್ಫಿಯರ್ ಆಗೋದು ನನ್ನ ಉದ್ದೇಶ ಅಲ್ಲ. ಪ್ರಧಾನ್, ನೀನು ಅವಳ ಗಂಡ ಆಗಿರ್ಬೋದು. ಮದುವೆ ಆದಮೇಲೆ ಅಮ್ಮನ ಎಲ್ಲ ಅಧಿಕಾರನೂ ಅವಳಿಗೆ ವರ್ಗಾವಣೆನೂ ಆಗಿರ್ಬೋದು. ಆದರೆ ಕನ್ಸರ್ನ್ ಅನ್ನೋ ಕಾಮನ್ ಫ್ಯಾಕ್ಟರ್ ಇಬ್ಬರಲ್ಲೂ ಇದ್ದೇ ಇರುತ್ತೆ ಕಣೋ. ಅದನ್ನು ಇಲ್ಲ ಅಂತ ಹೇಳೋದಕ್ಕೆ ಯಾರಿಗೂ ಹಕ್ಕಿಲ್ಲ. ನಾನು ಪೂಜೆ ಬೇಡ, ಡಾಕ್ಟರ್ ಹತ್ರ ಹೋಗಿ ಅಂತ ಹೇಳ್ತಾ ಇರೋದು ನಿನ್ನ ಆರೋಗ್ಯದ ಸಲುವಾಗಿ ಕಣೋ, ನಿನ್ನ ಮೇಲಿರೋ ಪ್ರೀತಿ ಕಾಳಜಿ ಸಲುವಾಗಿ ಕಣೋ. ನಿಮ್ಮ ಕನ್ಸರ್ನ್ಗೆ ಥ್ಯಾಂಕ್ಸ್. ಆದರೆ ಮೊದಲ ಟರ್ಮ್ ನಂದು. ನನ್ನಿಂದ ಪ್ರಧಾನ ನೋವನ್ನು ಕಡಿಮೆ ಮಾಡ್ಸೋಕೆ ಆಗದೆ ಹೋದರೆ ಆಮೇಲೆ ನಿಮ್ಗೆ ಅವಕಾಶ ಕೊಡ್ತೀನಿ. ಅಲ್ಲಿವರೆಗೂ ನೀವು ಸುಮ್ಮನೆ ಇದ್ಬಿಟ್ರೆ ದಟ್ ವಿಲ್ ಬಿ ಗ್ರೇಟ್ ಹೆಲ್ಪ್ ಟು ಅಸ್. ಥ್ಯಾಂಕ್ ಯು. ಪ್ರಧಾನ್, ಬೆಳಿಗ್ಗೆ 4:30ಗೆ ಅಲಾರಾಮ್ ಕೊಡು. ಅಮ್ಮ, ಪೂಜೆ ಮಾಡಿಸೋದ್ರಿಂದ ಒಳ್ಳೇದಾಗತ್ತೆ ಅಂತಿದ್ದಾಳೆ ಅವಳು. ಬಿಟ್ಬಿಡು, ಯಾಕೆ ಸುಮ್ಮನೆ ಮನೇಲಿ ಜಗಳ ತೆಗಿತೀಯಾ? ನಾನು ಬದಲಾಗಲ್ಲ, ನೀವು ಬದಲಾಗಲ್ಲ. ಪೂಜೆ ಸಮಯಕ್ಕೆ ಖಂಡಿತ ನನ್ನಿಂದ ಮನೇಲಿರೋದಕ್ಕೆ ಸಾಧ್ಯ ಇಲ್ಲ. ಓ ಮಲ್ಟಿಪ್ಲೆಕ್ಸ್ ಮಾಲೀಕರೇ, ಬೆಳಿಗ್ಗೆ 6 ಗಂಟೆಗೆ ಮಾರ್ನಿಂಗ್ ಶೋ ಶುರು ಮಾಡ್ತೀರಾ? ದಯವಿಟ್ಟು ವಾಕಿಂಗ್ ಹೋಗುವಾಗ ಮೊಬೈಲ್ ಮತ್ತು ಮನೆ ಕೀ ತೆಗೆದುಕೊಂಡು ಹೋಗಿ. ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆ ಒಲಿದೊಲಿದು ಬಾರಿ ನನ್ನ
ನಮ್ಮ ದೇಶದಲ್ಲಿ ಹಸಿವಿನಿಂದ ಸಾಯೋರ ಸಂಖ್ಯೆ ದಿನ ದಿನ ಹೆಚ್ಚಾಗ್ತಾ ಇದೆ. ಅಗಳ ಅನ್ನಕ್ಕೂ ಬಾಯಿ ಬಿಡೋರ ಸಂಖ್ಯೆ ಕೋಟಿ ಕೋಟಿ ದಾಟ್ತಾ ಇದೆ. ಅಂಥದ್ರಲ್ಲಿ ಕಂದಾಚಾರದ ಹೆಸರಿನಲ್ಲಿ ತಿನ್ನೋ ಪದಾರ್ಥನೆಲ್ಲ ಬೆಂಕಿಗೆ ಸುರಿಯೋದಕ್ಕೆ ವಿದ್ಯಾವಂತರು ಅನ್ನಿಸ್ಕೊಂಡಿರೋ ಮೂರ್ಖರು ಸಿದ್ಧವಾಗ್ತಾ ಇದ್ದಾರೆ. ತಾನು ಮಾಡ್ತಿರೋದು ತಪ್ಪು ಅಂತ ಗೊತ್ತಾದ ಮೇಲೆ ಅದನ್ನ ತಿದ್ಕೊಂಡು ಬದುಕೋನ್ನ ಮನುಷ್ಯ ಅಂತಾರೆ. ತನ್ನ ಹಠನೇ ಗೆಲ್ಬೇಕು ಅಂತ ಮತ್ತೆ ಮತ್ತೆ ತಪ್ಪನ್ನೇ ಮಾಡೋರ್ನ ಏನಂತ ಕರಿಬೇಕು? ನನಗಂತೂ ಗೊತ್ತಿಲ್ಲ. ನಿಮ್ಮಮ್ಮನಿಗೆ ಬಾಯಿ ಮುಚ್ಕೊಂಡು ಸುಮ್ಮನಿರಕ್ಕೆ ಹೇಳಿ. ಇಲ್ಲದೆ ಇದ್ರೆ ಓಕೆ, ಈಸಿ. ಓಕೆ ಓಕೆ. ಈ ನಿಮ್ಮ ಬೆಳಗಿನ ಪೂಜೆ ಪುನಸ್ಕಾರ ಹೋಮ ಹವನ ಎಲ್ಲ ಮುಗಿಯೋವರೆಗೂ ನಾನು ಯಾವುದಾದ್ರೂ ಪಾರ್ಕಲ್ಲಿ ಹಾಯಾಗಿ ಗಾಳಿ ಸೇವನೆ ಮಾಡಿಕೊಂಡು ಸಂತೋಷ ಅನುಭವಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬರ್ತೀನಿ. ನಿಮಗೂ ನಿಮ್ಮ ದೇವರಿಗೂ ಒಳ್ಳೇದಾಗ್ಲಿ. ಬಾಯ್. ವಿಜ್ಞಾನಾನಂದ ಮಹಾಸ್ವಾಮಿಗಳು ದಯಮಾಡಿಸ್ಬೇಕು. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ಬೈ ದ ವೇ, ನಾನು ಕೆಳಗೆ ಬಗ್ಗಿದ್ದು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಕ್ಕಲ್ಲ, ಪೇಪರ್ ತಗೊಳಕ್ಕೆ. ನೋ ಇಶ್ಯೂ. ಮಗು ಅತ್ತರೆ ಮಾತ್ರ ಹಾಲು ಕುಡಿಸೋಳು ತಾಯಿ. ಆದರೆ ಮಗು ಅಳದೇ ಇದ್ರೂ ಕೂಡ ಮಗುವಿನ ಹಸಿವನ್ನ ಅರ್ಥ ಮಾಡಿಕೊಂಡು ಆಶೀರ್ವಾದ ಮಾಡೋನೇ ದೇವರು. ಅಂದ್ರೆ ನಿಮ್ಮನ್ನ ನೀವು ದೇವರು ಅಂತ ಕರಿತೀರಾ? ನಾವು ಹಾಗೆ ಹೇಳೋದಿಲ್ಲ, ಆದರೆ ಭಕ್ತರು ನಮ್ಮನ್ನ ಹಾಗೆ ಕರೀತಾರೆ. ಹುಟ್ಟು ಸಾವು ಇಲ್ಲದೆ ಇರೋರ್ನ ಭಗವಂತ ಅಂತ ಕರೀತಾರೆ. ನೀವೇನು ಉದ್ಭವ ಮೂರ್ತಿನ? ಮುಪ್ಪು ಸಾವು ರೋಗ ರುಜಿನ ಇದ್ಯಾವುದು ನಿಮ್ಮನ್ನು ತಟ್ಟೋದೇ ಇಲ್ವಾ? ನಿಮ್ಮ ಯಾವ ಪ್ರಶ್ನೆಗಳಿಗೂ ಉತ್ತರ ಕೊಡೋದಕ್ಕೆ ನಮಗೆ ಇಷ್ಟ ಇಲ್ಲ. ಓ, ಕಾರಣ ಉತ್ತರ ಗೊತ್ತಿಲ್ವೋ ಅಥವಾ ಗೊತ್ತಿರೋ ಉತ್ತರದಲ್ಲಿ ನಿಮಗೆ ನಂಬಿಕೆ ಇಲ್ವೋ? ದೇವರನ್ನೇ ಆಗಲಿ ದೇವರ ಅಂಶವುಳ್ಳವರನ್ನೇ ಆಗಲಿ ನಂಬಿದಾಗ ಮಾತ್ರ ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ದೊರಕುತ್ತೆ. ಅನುಮಾನಿಸಿದಾಗ ಏನೂ ಸಿಗೋದಿಲ್ಲ. ತುಂಬಾ ಚೆನ್ನಾಗಿ ತಪ್ಪಿಸ್ಕೊತಿದ್ದೀರಿ. ಇಂಥ ಜಾಣತನದ ಮಾತುಗಳನ್ನ ಕಲ್ತಿರೋದ್ರಿಂದಾನೇ ಶತಶತಮಾನಗಳಿಂದ ಮುಟ್ಟಾಳ್ರನ್ನೆಲ್ಲ ಆಳ್ತಾ ಬಂದಿದ್ದೀರಿ. ಎಲ್ಲ ಆ ಭಗವಂತನ ಪ್ರೇರಣೆ. ನೀವು ಹೇಳೋ ಆ ಭಗವಂತ ಅನ್ನೋನು ಇದ್ರೆ ಅವನಿಗೊಂದಿನ ನಿಮ್ಮ ಮೇಲೆ ಏನಾದರೂ ಕರುಣೆ ಬಂದ್ರೆ ಕೃಷ್ಣ ಜನ್ಮಸ್ಥಾನದಲ್ಲಿ ಆನಂದ ಅನುಭವಿಸೋ ಅವಕಾಶ ತಮಗೂ ಲಭಿಸುತ್ತೆ. ಆ ದಿನ ಆದಷ್ಟು ಬೇಗ ಬರಲಿ. ಜಗಳ ಆಡೋರು ಪ್ರಶ್ನೆ ಮಾಡೋರು ಅಂದ್ರೆ ನಮಗೆ ತುಂಬಾ ಪ್ರೀತಿ. ಅಯ್ಯಯ್ಯೋ, ನಿಮ್ ಪ್ರೀತಿಗೆ ದೊಡ್ಡ ನಮಸ್ಕಾರ. ಏನೋ ಎದುರುಗಡೆ ಸಿಕ್ಕಿದ್ರಲ್ಲ ಅಂತ 4 ಮಾತಾಡಿದ್ರೆ ಪ್ರೀತಿ ಅಂತೆ. ಬರ್ತೀನಿ ನಾನು. ಅರೆ, ಮನೆಯಲ್ಲಿ ಪೂಜೆ ಶುರುವಾಗ್ತಾ ಇದೆ, ನೀವು ಆಚೆ ಹೊರಟಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ? ಹೌದು. ಎನಿ ಅಬ್ಜೆಕ್ಷನ್? ಪೂಜಾ ಸಮಯದಲ್ಲಿ ಮನೆಯವರು ಎಲ್ಲರೂ ಇದ್ರೆ ಫಲ ಹೆಚ್ಚು. ಸಾರಿ, ರಾಂಗ್ ನಂಬರ್. ನಿಮ್ ಗಿರಾಕಿಗಳು ಒಳಗಡೆ ಇದ್ದಾರೆ. ಅದೇನೇನ್ ಫಲ ಹೆಚ್ಚಿಸ್ತಿರೋ ಅವ್ರಿಗೆ ಹೆಚ್ಚಿ. ಯಾವಾಗ ಬಂದ್ರಿ? ಪ್ಲೀಸ್ ಕಮ್ ಇನ್ ಬಾಬಾ.